₹60 ಯಾರು ಒಂದು ನೈಟಿ ಎಣ್ಣೆ ಕೊಡೋದು ಏನ್ ಪ್ರಯೋಜನ ಅದು? ಎಲ್ಲ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಅವ್ರಿಗೆ ಓಟು. ಏನು ಮಾಡ್ತಾರೋ ಮಾಡಿಸ್ಕೊತೀವಿ ಆಮೇಲೆ ನೀನು ಅಷ್ಟೇ. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ ಮಾರ್ಕೆಟಲ್ಲಿ ಇದ್ದೀವಿ. ವಿಷಯ ಏನು ಅಂತ ಅಂದರೆ ಮುಂದಿನ ಶುಕ್ರವಾರ DK ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ, ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನೋ ಸದ್ದಿದೆ. ಹಾಗಾಗಿ ಸಂತೆಯ ಜನ ಏನು ಹೇಳ್ತಾರೆ, ಕುಣಿಗಲ್ ಸಂತೆಯಲ್ಲಿ DK ಅವರ ಸದ್ದು ಹೇಗಿದೆ ಅಂತ ಕೇಳ್ತಾ ಹೋಗೋಣ. ಹೇಳೋದಲ್ಲ, DK ಶಿವಕುಮಾರ್ ಇರಲಿ ಸಿದ್ದರಾಮಯ್ಯರ ಇರಲಿ, ಯಾರಿದ್ರೇನು ತೊಂದರೆ ಏನಿಲ್ಲ. ಏನೋ ಹೈಕಮಾಂಡ್ ಏನೋ ತೀರ್ಮಾನ ಮಾಡಿ DK ಶಿವಕುಮಾರ್ ಕೊಟ್ರೆ ಅವ್ರದ್ದು ಒಳ್ಳೇದೇ. ಅದೇ ಎಣ್ಣೆ ರೈಟು ಚಾಯ್ಸು ಬಡವರು ಕುಡಿದಲ್ಲ, ಅವ್ ಎಣ್ಣೆ ರೈಟ್ ಜಾಸ್ತಿ ಮಾಡ್ಬೇಕು. ಆ ಸಿದ್ದರಾಮಯ್ಯ ಭಾರಿ ಮುನ್ನಡೆಗೆ ಬರ್ತಾನೆ ಈಗ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರೋದು DK ಆಗ್ಲಿ, ಈಗ ಇರೋದು ಇವನು ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯ ಈಗ ಎಣ್ಣೆ ರೈಟ್ ಜಾಸ್ತಿ ಮಾಡಿ ನಾವು ಕೂಲಿ ಮಾಡಿ ಸಂತಕ ಉಚಿತ ಕುಡಿದ್ಬಿಟ್ಟು ಗೆಲ್ಬಿಟ್ಟು ₹60 ಎಣ್ಣೆ ಕುಡಿಯಕತ್ತದ. ಮಾಡ್ಬೇಕು. ಪೆಟ್ರೋಲ್ ಕಡಿಮೆ ಮಾಡ್ಬೇಕು, ಎಣ್ಣೆ ಕಡಿಮೆ ಮಾಡ್ಬೇಕು. ಈಗ ಬೀರು ಅವೆಲ್ಲ ಜಾಸ್ತಿ ಕಡಿಮೆ ಮಾಡ್ಯಾರೆ. ಈ ಚಾಯ್ ಜಾಸ್ತಿ ಬಡವ ಕುಡಿಯೋದು ಕಡಿಮೆ ಜಾಸ್ತಿ ಮಾಡ್ಯಾರೆ. DKಗೆ ಡಿಮ್ಯಾಂಡ್ ಎಣ್ಣೆ ರೇಟ್ ಕಮ್ಮಿ ಮಾಡ್ಬೇಕು. ಏನು ಮಾಡಲು ಕಡಿಮೆ ಮಾಡ್ಲೇಬೇಕು. ₹60 ಯಾರು ಒಂದು ನೈಟಿ ಎಣ್ಣೆ ಕೊಡೋದು? ₹60 ಒಂದು ನೈಟಿ ಎಣ್ಣೆ ₹60. ಗಾಡಿ ₹120. ಯಾರು ಬಂದ್ರು ಮಾಮೂಲಿ ಹೊಡ್ಕೊಂಡು ಹೋಗೋದೇನೆ. ಎಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡಿ ಇಕ್ಕಿದ್ದಾರೆ. ಯಾರು ತಾನೇ ಬಡವರು ಅಂತಿದ್ದವ್ರು ಏನು ಮಾಡೋಕ್ಕಾಗಲ್ಲ. ಎಲ್ಲ ಪ್ರತಿಯೊಂದು ಫ್ರೀ 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 ಅಂತ ಮಾಡಿಬಿಟ್ಟು ಎಲ್ಲ ರೇಟ್ ಜಾಸ್ತಿ ಮಾಡಿ ಇಕ್ಕಿದ್ದಾರೆ. ಬಸ್ಸಲ್ಲೆಲ್ಲ ನಾವು ಗಂಡಸರಿಗೆ ಬೆಲೆನೇ ಇಲ್ದಿರಂಗೆ ಮಾಡಿದ್ದಾರೆ. ಗಂಡಸರಿಗೆ ಬೆಲೆನೇ ಇಲ್ಲ ಬಸ್ಸಲ್ಲಿ. ಫ್ರೀ ಏನು ಬೇಡ, ಗಂಡಸರಿಗೂ ಎಲ್ಲರಿಗೂ ಮಾಮೂಲಿ. ವಯಸ್ಸಾಗಿರೋರ್ಗೆ ಕೊಡಲಿ, ವಯಸ್ಸಾಗಿರೋರಿಗೆ ಮತ್ತು ಯಾವುದನ್ನ ಎಜುಕೇಷನ್ನು ಇದಕ್ಕೆಲ್ಲ ಕೊಡಲಿ. ಎಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ತಾಳೋರ್ಗು ಒಂದೇ ಮಾಡಿದ್ದಾರೆ, ಬಡವ್ರಿಗೂ ಒಂದೇ, ಎಲ್ಲ ಫ್ರೀ. ಬಸ್ಸಲ್ಲಿ ಗಂಡಸರಿಗೆ ಬೆಲೆನೇ ಇಲ್ದಿರಂಗೆ ಮಾಡಿದ್ದಾರೆ. ಏನು ಪ್ರಯೋಜನ ಅದು? ಒಳ್ಳೇದೇ ಬಿಡಿ, ಬಡವ್ರ ಬಗ್ಗೆ ಒಳ್ಳೇದ್ ಮಾಡೋರೆ, ಒಳ್ಳೇದಾಯ್ತದ ಬಿಡಿ. ರಾಜ್ಯಕ್ಕೆ ಹೊಸ CM ಇಂದ ಏನ್ ಬಯಸ್ತೀರಾ? ನಮ್ಗೆ ಅನುಕೂಲವಾಗಿ ಮಾಡ್ಕೊಡ್ಲಿ. ಚರಂಡಿ, ಬೀದಿ, ರೋಡು ಎಲ್ಲ ಮಾಡ್ಕೊಡ್ಲಿ. ನೀರು ಅನುಕೂಲ ಮಾಡ್ಕೊಡ್ಲಿ, ಅಕ್ಕಿ ಅನುಕೂಲ ಮಾಡ್ಕೊಡ್ಲಿ. ನಮ್ಗೆ ಎಲ್ಲ ಅನುಕೂಲ ಮಾಡ್ಕೊಟ್ರೆ ನಮ್ಗೆ ಅವ್ರಿಗೆ ಓಟು. ಶುಕ್ರವಾರ DK CM ಒಳ್ಳೇದು ಕರ್ನಾಟಕಕ್ಕೆ ಒಳ್ಳೇದು ಸರ್. ನಿಮ್ಮ ಅಭಿಪ್ರಾಯ ಏನು? ಏನ್ ಬಯಸ್ತೀರಾ ಅವರಿಂದ, ಹೊಸ ಮುಖ್ಯಮಂತ್ರಿಯಿಂದ? ಆದ್ರೆ ಒಳ್ಳೇದು, ನಮಗೂ ಒಳ್ಳೆ ಕೆಲಸ ಮಾಡ್ತಾರಂತ, ಚೆನ್ನಾಗಿರ್ಲಿ ಅಂತ ಅಷ್ಟೇ. ಈಗ ಡಾಕ್ಟರ್ ರಂಗನಾಥ್ ಶೆಡ್ಕಾ ಅವರು ಕುಣಿಗಲ್ಗೆ ಏನ್ ಬಯಸ್ಬೋದು ಅಂತ ಪರ್ಟಿಕ್ಯುಲರ್ ಆಗಿ? ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಸರ್, ಪರವಾಗಿಲ್ಲ. ರಂಗನಾಥ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅವ್ರು ನಮಗೆ ಸಪ್ಲೈ ಮಾಡೋದು ನಾವು ಒಳ್ಳೇದ್ ಮಾಡ್ತೀವಿ. ಏನ್ ಮಾಡ್ಬೇಕು ಅಂದ್ರೆ ಮನೆ ಇಲ್ಲ, ಅದಿಲ್ಲ, ಇದಿಲ್ಲ, ಏನ್ ಮಾಡ್ಬೇಕು ಅಂದ್ರೆ ಅವ್ರ ಕೈಲಿಂದ ಮಾಡ್ಬೇಕು. ಬಡವ್ರ ಬಗ್ಗರಿಗೆ ಅದ್ ಮಾಡ್ಬೇಕು. ಆಮೇಲೆ ಇನ್ನೇನು ಅಷ್ಟೇ. DK ಶಿವಕುಮಾರ್ ಅವರಿಂದ ಏನ್ ನಿರೀಕ್ಷೆ ಮಾಡ್ತೀರಾ? ಏನು ಮಾಡ್ತಾರೋ ಮಾಡಿಸ್ಕೊತೀವಿ ಅಷ್ಟೇ ನಾವು. ಏನ್ ಮಾಡೋರು ಮಾಡಿಸ್ಕೊತೀರಾ?